ಅನ್ಯ ಧರ್ಮದ ಕಿಡಿಗೇಡಿಗಳಿಂದ ನಿರಂತರವಾಗಿ ಬೆದರಿಕೆ. ಯುವತಿಯ ಕುಟುಂಬಕ್ಕೂ ಕೂಡ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ಕೊಪ್ಪಳದ ಕುವೆಂಪು ನಗರದಲ್ಲಿ ನಡೆದಂತಹ ಘಟನೆ ಇದು. ಅನ್ಯ ಧರ್ಮೀಯರ ಕಾಟಕ್ಕೆ ಹೆದರಿ ಸ್ವಂತ ಮನೆಯನ್ನ ಮಾರಿದ ಯುವತಿ ಕುಟುಂಬ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲು ಕೂಡ ಹಿಂದೇಟನ್ನು ಹಾಕ್ತಿದ್ದಾರಂತೆ. ಹಿಂದೂಪರ ಸಂಘಟನೆಗಳ ಒತ್ತಾಯದ ಮೇರೆಗೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಅಂಥೇಳಿ FIR ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಯಾವ ರೀತಿಯಲ್ಲಿ ಕಾಟ ಕೊಟ್ಟಿದ್ದಾರೆ ಅಂಥೇಳಿ. ಇವರ ಕಾಟಕ್ಕೆ ಬೇಸತ್ತು ಈಗ ಯುವತಿಯ ಮನೆಯವರು ಮನೆಯನ್ನೇ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ, ಮನೆಯನ್ನೇ ಮಾರಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಲವ್ ಜಿಹಾದ್ಗೆ ಒಳಗಾಗಿದ್ದಂತಹ ಯುವತಿ ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಕುಟುಂಬಸ್ಥರು ಮಾತನಾಡಿದರು. ಈಗ ಮನೆಗೆ ವಾಪಸ್ಸಾದಂತಹ ಯುವತಿಗೆ ನಿರಂತರವಾಗಿ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವಂತೆ. ಮನೆ ಹತ್ರ ಬಂದು ಯಾರ್ಯಾರೋ ಮಾತನಾಡಿ ಹೋಗ್ತಾ ಇದ್ದಾರಂತೆ. ಈ ಅನ್ಯ ಧರ್ಮದ ಕಿಡಿಗೇಡಿಗಳಿಂದ ನಿರಂತರವಾಗಿ ಬೆದರಿಕೆ ಬರ್ತಾ ಇರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಕೊಪ್ಪಳದ ಕುವೆಂಪು ನಗರದಲ್ಲಿದ್ದಂತಹ ಯುವತಿಯ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಬೇರೆ ಕಡೆ ಹೋಗ್ಲಿಕ್ಕೂ ಕೂಡ ಮುಂದಾಗ್ತಿದ್ದಾರಂತೆ. ಈ ಎಲ್ಲದರ ಬಗ್ಗೆ ಪೊಲೀಸರಿಗೆ ವಿವರಿಸಿದರೆ ದೂರನ್ನು ಕೊಡೋದಕ್ಕೆ ಹೋದರೆ ಮೀನಾಮೇಷ ಎಣಿಸ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಯಾವಾಗ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಿಗೆ ಗೊತ್ತಾಯಿತು, ವಿಷಯ ದೊಡ್ಡದಾಯಿತು, ಆಗ ಪೊಲೀಸರು ಕ್ಷುಲ್ಲಕ ಕಾರಣಕ್ಕೆ ಜಗಳ ಅಂಥೇಳಿ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಂಥೇಳಿ ಯುವತಿಯ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಡೆಯ ವಿರುದ್ಧವೂ ಕೂಡ ಈಗ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.